ಎಷ್ಟು ಬೇಕಾದಟ್ಟು ಗುಡಿಸಲ ಹಾಕೋಬಹುದಾಗಿತ್ತವ, ಹಾಕಲಿಲ್ಲ. ಅವಂದು ಏನಂತಂದ್ರ, ಏಟ ನಾವು ಇರುವುದು ಎಟ್ಟು ಇಲ್ಲಿ ಭಾಳ ಅಂದ್ರೆ ಒಂದು ತೊಡೆ ದಿವ್ಸ ಇರ್ತೀವಿ, ಈ ಆಟ ಇದ್ದು ಹೋಗಿಬಿಡುನು ಅನ್ನೋದು ಅವ್ರ ಶರಣರದು. ನಮ್ಮದು ಅಟ್ಟ ಐತಿ ಖರೆ. ನಾವು ಬಿಲ್ಡಿಂಗ್ ಕಟ್ಟಾಕ ಚಾಲು ಮಾಡಿದೀವಿ ಅಂದ್ರೆ ಇಂಜಿನಿಯರ್ನ ಕಡೆ ಪ್ಲ್ಯಾನ್ ಹಾಕಿ ಮನೆ ಕಟ್ಟಾಕತ್ತೀವ್ರಿ, ಪ್ಲ್ಯಾನ್ ಮಾಡ್ರಿ. ಪ್ಲ್ಯಾನ್ ಮಾಡಕನ 6 ತಿಂಗಳು, ಪ್ಲ್ಯಾನ್ ಮಾಡಕನ 6 ತಿಂಗಳು. ಆ ನಂತರ ಅದನ್ನೆಲ್ಲ ಸರಿ ಮಾಡಿ ಒಂದು 3-4-5 ವರ್ಷ ಬಿಲ್ಡಿಂಗ್ ಕಟ್ಟೋದು. ಬಂದದ್ರಾಗ ತೊಡೆ ದಿವ್ಸ ಇರುಗುಡ್ದನ ಹಾರ್ಟ್ ಮುಗ್ದ ಹೋತು. ನಾವು ಅಂತಿರ್ತೀವಿ ನೋಡ್ರಿ, ಹೊಸ ಮನಿ ಕಟ್ಟಿದ 4 ದಿವ್ಸಕ್ಕೆ ಇರುವುದಕ್ಕಾಗಲಿಲ್ಲ ನೋಡ್ರಿ ಅಂತೀವಿ. ಇರುವುದಾಗಲಿಲ್ಲ ನೋಡ್ರಿ, ದೇವರ ಹಿಡುಗುಡ್ಲಿಲ್ಲ, ತೊಗೊಂಡು ಹೋಗ. ಅವ್ಯಾಕೆ ತೊಗೊಂಡು ಹೋಗ್ಕಣ್ರಿ? ಏನು ಗುತ್ತಿಗೆ ಹಿಡ್ದಾನ ನಿಮ್ಮನ್ನು ತೊಗೊಂಡು ಹೋಗಾಕ? ದೇವ್ರೇನು ಗುತ್ತಿಗೆ ಹಿಡ್ದಾನ? ಅವು ತೊಗೊಂಡು ಹೋಗಂಗಿಲ್ಲ. ಮತ್ತು ಹೊಕ್ಕಾವಲ್ರಿ, ಸತ್ತು ಹೊಕ್ಕಾವಲ್ಲ. ನೀನು ಮಾಡಿದ ಕರ್ಮ ನಿನ್ನ ತೊಗೊಂಡು ಹೋಗ್ಕೋತೀಯಪ್ಪ. ದೇವರು ಒಯ್ಯು ಕೆಲಸ ಮಾಡಂಗಿಲ್ಲ, ದೇವ್ರು ನಿಮಗೆ ದುಃಖ ಕೊಡಂಗಿಲ್ಲ, ದೇವ್ರು ನಿಮಗೆ ಕಷ್ಟ ಕೊಡಂಗಿಲ್ಲ. ಮತ್ತು ನಿಮಗೆ ದುಃಖ, ನೋವ, ಕಷ್ಟ ಇದೆಲ್ಲ ಎಲ್ಲಿದು ಬರ್ತದಂದ್ರೆ, ನಾನು ಮಾಡಿದ ಕರ್ಮದ ಫಲ. ನಾನು ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದ್ನಿ ಅಂತಂದ್ರೆ ಇವತ್ತು ನಾನು ಬಡತನ, ರೋಗ, ನಿರ್ಗತಿಕತನ ಇದನ್ನೆಲ್ಲ ಅನುಭವಿಸಬೇಕಾಗ್ತದ. ನಾ ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದ ಆ ಪಾಪ ಇವತ್ತು ನನ್ನ ಕಾಡಕತ್ತದ ದುಃಖ ರೂಪದಿಂದ. ಇರೋ ತನಕ ಚಂದ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ಕೋಂತ ಬದುಕಬೇಕು. ಆ ಶರಣ ಸಣ್ಣ ಮಣಿಯೊಳಗೆ ಏನು ಬದುಕಿದ್ದಲ್ಲ, ಅವನದೊಂದು ಪದ್ಧತಿ ಇತ್ತು. ದಿವಸ ಒಬ್ಬ ಜಂಗಮಣಿಗೆ ಪ್ರಸಾದ ಮಾಡಿಸೋದು. ಸಣ್ಣ ಗುಡಿಸಲ, ತಟ್ಟಿ ಬಾಗಲ. ನಾವು ನೋಡ್ತಿದ್ದೀವಿ ಆಗೆಲ್ಲ ತಟ್ಟಿ ಬಾಗಿಲಿರ್ತಿದ್ದು ರೀ. ಭಾಳ ಸಣ್ಣ ಗುಡಿಸಲ ಬಿಡ್ರಿ. ಒಂದಿಟ್ಟು ಪಾಡದಾರಂದ್ರೆ ಜಂತಿವು ಅವೇನು ಕಟ್ಟಿಗೆ ಹಾಕಿದ ಕಡೆ ಪಾಠದ ಹಾಕಿದ್ದು ಸಣ್ಣ ಮಣಿಗಳು. ಆಗ ಹೆಂಗಿರ್ತಿದ್ದು ಅಂತಂದ್ರೆ ಮಣಿ ಸಣ್ಣ ಇರ್ತಿದ್ದು ರೀ. ನಮ್ಮ ಹಿರಿಯರು ಮಂದಿವೆಲ್ಲ ಮಣಿ ಸಣ್ಣ ಇರ್ತಿದ್ದು. ಆದ್ರೆ ಮನಸ್ಸು ಭಾಳ ದೊಡ್ಡ ಇರ್ತಿತ್ತು, ಭಾಳ ದೊಡ್ಡ ಮನಸ್ಸು ಇರ್ತಿತ್ತು. ಯಾರ ಮಣಿಗೆ ಬಂದ್ರಂದ್ರೆ ಬರ್ರಿ 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 ಅಂಥೇಳಿ ಕರ್ಕೊಂಡು ಹೋಗಿ ಕುಂಡ್ರಿಸಿ ಚಾ ಮಾಡಿ ನಾಷ್ಟ ಮಾಡಿ ಎಷ್ಟು ಪ್ರೀತಿಯಿಂದ ಮಾತಾಡಿ, ಕಾಕ ಮಾಮ ಅಣ್ಣ ಭಾಳ ದಿವಸ ಆತು ಬಂದಿಲ್ಲ, ಮೇಲೆ ಬರುತ್ತವ, ಎಷ್ಟು ಹಚ್ಕೊಳ್ಳೋದು, ಎಷ್ಟು ಏನು ಸುದ್ದಿ. ಈಗ ಬಾಗಲ ಹಾಕೊಂಡ ಕೂತಾವೆಲ್ಲ. ಅದಕ್ಕೆ ಹೊರಗೆ ಬಟನ್ ಮಾಡಿರ್ತಾರೆ ಎಲ್ಲರೂ. ಈಗ ಬೆಲ್ ಡ್ರರ್ ಹೊಡೆದ ಬಿಡೋದು ಅದನ್ನು. ಮತ್ತು ಯಾರ ಮನ್ಯಾಗೂ ಏಕದಮ್ ಒಳಗೆ ಹೋಗ್ಬಾರ್ದ್ರಿ. ಈಗಿನ ಕಾಲದಾಗ ಬಾಗಿಲಿಗೆ ನಿಂದಿರ್ಬೇಕು. ಬಾಗಿಲು ಯಾರದಿರಿ ಕರಿಬೇಕು, ಡ್ರರ್ ಅನಿಸ್ಬೇಕು. ಅವ್ರು ಬಂದು ಅವರು ಬಾಗಿಲ ಹೆಂಗೆ ತೆಗಿತಾರೆ ಗೊತ್ತೈತಲ್ರಿ, ಹಗರ್ಕ ಮೊದಲು ಕಿಡಿಕ್ಯಾಗ ನೋಡ್ತಾರೆ. ಅವರು ಮೊದಲು ಕಿಡಿಕ್ಯಾಗ ನೋಡಿ ಯಾರು ಏನು ಎಂತ ಅಂತೇಳಿ ನೋಡ್ಕೊಂಡು ಆ ನಂತರ ಬಾಗಿಲ ತೆರಿತಾರೆ. ಈಗಿನ ಜಮಾನ ಮನಿ ಭಾಳ ದೊಡ್ಡದಾವ. ಈಗ ಮನಿ ಒಂದು 2-2, 3-3, 4-4 ಗುಂಟೆ ಬೇಕಾದ್ರೆ 6-6 ಎಕರೆ, ಒಂದೊಂದು ಎಕರೆದಾಗ ಬಿಲ್ಡಿಂಗ್ ಕಟ್ಟ್ಯಾರ. ಮನಿ ಭಾಳ ದೊಡ್ಡದಾವ. ಆದ್ರೆ ಮನಸ್ಸು ಭಾಳ ಸಣ್ಣವಾಗ್ಯಾವ್ರಿ. ಬಂದವ್ರಿಗೆ ಒಂದು ಸಿಂಗಲ್ ಚಾ ಕುಡಿಸೋ ವ್ಯವಸ್ಥೆ ಇಲ್ಲ ಇವತ್ತು. ಬಂದವರು ಇವತ್ತು ಅಂತಿರ್ತಾರೆ, ಏನಂತಾರಂದ್ರೆ, ಬಂದು ಕೂತು ಕೂಡಲೇ ಅತಿಥಿಗಳು ಬಂದು ಕೂತ್ಕೊಂಡು ಚಾ ಕುಡಿತೀರೇನ್ರಿ, ಚಾ ಮಾಡ್ಲೇನ್ರಿ, ಹಿಂಗೆ ಕೇಳಿದ್ರೆ ಮಾಡನ್ಬೇಕ ಬೇಡ ಅನ್ಬೇಕ? ಈಗಿನ ಪದ್ಧತಿ ರೀ ಇದು, ಈಗಿನ ಪದ್ಧತಿ. ಆಗ ಹಿಂದೆ ಹಂಗಿಲ್ಲ. ನೀವು ಹೋಗಿ ಕುಂಡ್ರು ಕುಡ್ದ ಹೇಳಂಗಿಲ್ಲ ಕೇಳಂಗಿಲ್ಲ. ಒಳಗೆ ಹೋಗಿ ಒಂದು ಬೋಗಾಣಿ ಉಪ್ಪಿಟ್ಟು ಮಾಡೇ ಬಿಡುದು, ಹೇಳಂಗಿಲ್ಲ ಕೇಳಂಗಿಲ್ಲ, ತಂದು ಇಟ್ಟ ಬಿಡುದು ಮುಂದೆ. ಅಲ್ರಿ ಇದ ತಿಂದ್ರಿ, ತಿನ್ರಿ ಅದಕ್ಕೇನಕ್ಕೆ ತಿನ್ರಿ, ಇದ ತಿಂದ್ರೆ ಒಂದಿಟ್ಟು ತಿನ್ರಲ್ಲ, ತಿನ್ಸೇ ಬಿಡುದು. ಈಗ ಯಾರು ಬಂದ್ರಂದ್ರೆ ಚಾ ಕುಡಿತೀರಿ, ನಾಷ್ಟ ಮಾಡಿರ ಮಾಡ್ಲೆ, ಏನು ಮಾತಾಡ್ಬೇಕು, ಏನು ಹೇಳ್ಬೇಕ್ರಿ ಇವತ್ತಿನ ಕಾಲದೊಳಗೆ? ಅತಿಥಿ ದೇವೋಭವ ಎಲ್ಲಿ ಹೋಯ್ತು ನಮ್ದೆಲ್ಲ ಇವತ್ತಿನ ಕಾಲದೊಳಗೆ? ಪ್ರತಿಯೊಬ್ಬ ಅದರಾಗ ನೀವು ಗಂಡ್ಮಕ್ಳು ಹುಷಾರಿರ್ಬೇಕ್ರಿ. ಯಾಕಂದ್ರೆ ದಿವಸ ಒಬ್ರನ್ನ ಚಾಕ, ಒಬ್ರನ್ನ ನಾಷ್ಟಕ್ಕೆ, ಒಬ್ರನ್ನ ಊಟಕ್ಕೆ ಕರ್ಕೊಂಡು ಬಂದ್ರಂದ್ರೆ, ಒಬ್ಬ ಮನುಷ್ಯ ಮುಂಜಾನೆ ಎದ್ದು ಕೂಡಲೇ 4 ಮಂದಿನ ದೋಸ್ತರ ತಿಳಿ ಚಾಕ್ ಕರ್ಕೊಂಡು ಬಂದ. ಚಾ ಮಾಡಂದ ಹೆಂತಿಗೆ, ಆಕೆ ತಂದು ಚಾ ಮಾಡಿ ಕೊಟ್ಲು ನಕ್ಕೊಂತ. ಆಯ್ತಾರೆ, ಆಯ್ತು ಬರೋರಾಯ್ತು. 10 ಗಂಟೆಗೆ 4 ಮಂದಿ ನಾಷ್ಟಕ್ಕೆ ಕರ್ಕೊಂಡು ಬಂದ. ನಾಷ್ಟ ಮಾಡಂದ ಆಕೆಗೆ. ಆಕೆ ಇನ್ನೇನು ಹೋಟೆಲ್ ಮಾಡ್ಯಾನ, ಏನು ಮಾಡ್ಯಾನ ನೀವು ಅಂಥೇಳಿ ಮತ್ತೆ ಏನು ಯಾಕೆ ಮಾಡೋಲಕ್ಕಂತೇಳಿ ಒಂದಿಟ್ಟು ಅವಲಕ್ಕಿ ತೋಷಿ 4 ಮಂದಿಗೆ ನಾಷ್ಟ ಮಾಡಿ ಕೊಟ್ಲು. ಆದ ಮಧ್ಯಾಹ್ನಕ್ಕೆ ಮತ್ತೆ 4 ಮಂದಿನ ಊಟಕ್ಕೆ ಕರ್ಕೊಂಡು ಬಂದು ಕುಂತ. ಆಕೆ ಹಗಾರ್ ಕಣಿಕೆ ಆಕೆ ಗಂಡಿಗೆ ಕೈ ಮಾಡಿ ಬೈಲ್ ಒಳಗಂದ. ಗಂಡ ಒಳಗೆ ಬೈಲಂದ. ಅವ ಅಂದ, ಯಾಕಂದ, ನಿನಗೇನು ಒಂದಿಟ್ಟು ಬುದ್ಧಿ ಅದು ಐತೆ,
ಏನಿದ್ದೇನು ಹೋಟೆಲ್ ಮಾಡಿಯ, ಏನು ಖಾನಾವಳಿ ಮಾಡಿಯ, ಹರ್ಯಾಗ 4 ಮಂದಿನ, ಚಂಜಕ್ಕೆ 4 ಮಂದಿನ, ಮತ್ತು ದಿನಕ್ಕೆ 4 ಮಂದಿನ ತಂದು ಇಲ್ಲಿ ಊಟಕ್ಕೆ ಹಾಕಕ್ಕೆ ಏನು ಮಾಡೋರ್ನ ಏನಂತ ತಿಳ್ಕೊಂಡು ಬೈದ್ಲಕ್ಕಿ. ಅವಂದ ಇನ್ನೊಮ್ಮೆ ಕರ್ಕೊಂಡು ಬರಂಗಿಲ್ಲ ಅಂದ. ಈಗಿನ ವಾತಾವರಣ ಹಂಗದ. 12ನೇ ಶತಮಾನದೊಳಗೆ ಶರಣರು ಎಷ್ಟು ಬಸವಣ್ಣವ್ರ ಮನೆಯೊಳಗೆ ರೀ ಲಕ್ಷದ ಮೇಲೆ 96,000 ಜಂಗಮರು ಪ್ರಸಾದ ಮಾಡ್ತಿದ್ರು ಪ್ರತಿನಿತ್ಯ ಅಷ್ಟು ಮಂದಿಗೆ ಊಟ ಮಾಡಿಸ್ತಿದ್ರು. ಒಬ್ಬರು ಜಂಗಮರಿಗೆ, 2 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಇವರು ಎಲ್ಲ ಮುಗಿದ ನಂತರ 8 ತಾಸು ಕಾಯಕ ಮಾಡಿ ಸಾಯಂಕಾಲ 9 ಗಂಟೆ ಆಯಿತು. 9 ಗಂಟೆಗೆ ಪ್ರಸಾದ ಮಾಡಿ ಇನ್ನೇನು ಮಲ್ಕೋಬೇಕಂತ ಸಜ್ಜಾಗಿ ಮಲ್ಕೊಳಕ್ಕೆ ತಯಾರಾದರೂ ದಿವಸ ಪಾಳೆ ಇರ್ತಿತ್ತು ಅವ್ರದ್ದು. ಯಾಕೆ ಒಬ್ಬರು ಮಕ್ಕೋಬೇಕ್ರೆ ಮನ್ಯಾಗ, ಮತ್ತೊಬ್ಬರು ಮಕ್ಕೋತನಂದ್ರೆ ಜಾಗಿಲ್ಲ. ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ. ಮತ್ತೊಬ್ಬರು ಮಕ್ಕೋತನಂದ್ರೆ ಜಾಗಿಲ್ಲ, ಒಬ್ಬರೇ ಮಕ್ಕೋಬೇಕು. ಆಕೆ ಅಂದ್ಲು, ಇವತ್ತು ನಿಮ್ಮದು ಪಾಳೆ ಅದ ರೀ ಮಕ್ಕೊಳ್ಳೋದು, ನೀವು ಬೆಳತನಕ ಮಕ್ಕೋರಿ, ನಾನು ಬೆಳತನಕ ಕುಂತ ಭಗವಂತನ ಧ್ಯಾನ ಮಾಡ್ತೀನಿ, ಪರಮಾತ್ಮನ ಧ್ಯಾನ ಮಾಡ್ತೀನಿ, ನಾನು ಭಜನೆ ಮಾಡ್ತೀನಿ, ನಾನು ಭಗವಂತನ ಸತ್ಸಂಗ ಮಾಡ್ತೀನಿ, ನಾನು ಭಗವಂತನ ನೆನೆಸ್ಕೋ ಅಂತ ಕೊಂಡಿರ್ತೀನಿ, ನೀವು ನಿದ್ದೆ ಮಾಡ್ರಿ. ನೋಡ್ರಿ ಹೆಂಗೆ ಪಾಳೆ ಅವ್ರದ್ದು. ಮರುದಿವಸ ಹೆಂಡತಿ ಮಲ್ಕೊಳ್ಳೋದು, ಗಂಡ ಪಾಂಡುರಂಗ ವಿಠಲ ಪರಮಾತ್ಮ ಸಿದ್ಧಾರೂಢ ಅವ್ನು ನೆನೆಸ್ಕೊತ್ಕೊಂಡ್ರು, ಆಕೆ ನೆನೆಸ್ಕೊತ. ಹಿಂಗೆ ಗಂಡ ಮಲ್ಕೋಬೇಕಂತೇಳಿ ಎಲ್ಲ ಸಜ್ಜಾಗಿ ಊಟ ಮಾಡಿ ಹಾಸಿಗೆ ಹಾಸಿ ಇನ್ನೇನು ಇಬ್ಬರು ಗಂಡ ಹೆಂಡತಿ, ಒಬ್ಬ ಮಕ್ಕೋಬೇಕು, ಆಕೆ ಕೊಂಡಿರ್ಬೇಕು ಅನುಗುಡ್ದ ಬಾಗಲ ಹಿಕ್ಕಿದ್ರು. ತಟ್ಟಿ ಬಾಗಲ ಏನು ಮುಚ್ಚಿದ್ರು ನೋಡ್ರಿ. ಆ ಮುಚ್ಚಿದ ಬಾಗಲ ಹೊರಗೆ ಸಣ್ಣಂಗೆ ಜಿಟಿ ಮಳಿ ಬರಾಕತ್ತಿತ್ತು. ಅದು ಏನಾಯ್ತು ಗೊತ್ತಿಲ್ಲ. ಇನ್ನೇನು ಅವ್ರು ಮಕ್ಕೊಳ್ಬೇಕು ಅನುಗುಡ್ದನ ಹೊರಗೆ ಯಾರೋ ಬಂದು ಒಬ್ಬರು ಬಾಗಲ ಟಕ್ ಅಂತ ಬಡದ್ರಿ, ಬಾಗಲ ಬಡದ್ರು ಟಕ್ ಅಂತ. ಆಕೆ ಹೆಂಡತಿ ಯಾರೋ ಬಂದಂಗೆ ಕಾಣ್ತದ್ರಿ ಅಂದ್ಲಕ್ಕಿ. ಯಾರೋ ಬಾಗಲ ಟಕ್ ಬಾಗಲ ಬಡ್ಯಾಕತ್ತಾರ, ಯಾರೋ ಬಂದಂಗೆ ಕಾಣ್ತದ. ಈಗ ಯಾರು ಬಂದಿರ್ಬೇಕು, ರಾತ್ರಿ ಮಳಿ ಬರಾಕತ್ತದ, ಇಂಥದ್ರಾಗ ಯಾರು ಬಂದಿರ್ಬೇಕು ಅಂತ ಹೆಂಡತಿ ಅಣ್ಣಾಕತ್ತಿದ್ಲು. ಗಂಡ ಅಂದ, ಯಾರು ಯಾಕೆ ಬರುವಾರಕತ್ತ, ಬಾಗಲ ತೆರಿ, ಮೊದಲ ಬಾಗಲ ತೆರಿ, ಯಾರು ಬಂದಾರ ನೋಡು. ಆಕೆ ಅಂದ್ಲು, ಬಾಗಲು ತೆರ್ಯಾಕೆ ಬರ್ತದ್ರಿ, ಏನು ದೊಡ್ಡದಲ್ಲ, ಬಾಗಲು ತೆರಿತೀನು. ಆದ್ರೆ ಬಾಗಲ ತೆರೆದ ಅವ್ರನ್ನ ಒಳಗೆ ಕರೆದ ಕುಡಿಸೋದೇ ಅಲ್ಲಿ. ನಿಮಗೆ ಮಕ್ಕೊಳಕ್ಕೆ ಕಟ್ಟೆ ಜಾಗದ, ಮತ್ತೊಬ್ಬರಿಗೆ ಮಕ್ಕೊಳಕ್ಕೆ ಜಾಗ ಇಲ್ಲ, ನನಗೆ ಕುಂಡ್ರ ಕಟ್ಟೆ ಜಾಗದ. ಅವ್ರನ್ನ ಒಳಗೆ ಕರೆದು ಎಲ್ಲಿ ಮಲಗಿಸ್ಬೇಕು, ಎಲ್ಲಿ ಕುಂಡಿಸ್ಬೇಕು, ಹ್ಯಾಂಗೆ ಮಾಡ್ಬೇಕು ಅಂತಂದಾಗ ಅವ ಅಂದ, ಹುಚ್ಚಿ ಅಂದ ಹೆಂಡತಿಗೆ. ಮನೆಗೆ ಬಂದ ಅತಿಥಿಗಳು ಸಾಕ್ಷಾತ್ ಪಾಂಡುರಂಗ ಇದ್ದಂಗೆ, ಸಾಕ್ಷಾತ್ ಸಿದ್ಧಾರೂಢ ಇದ್ದಂಗೆ, ಸಾಕ್ಷಾತ್ ಬಸವಣ್ಣ ಇದ್ದಂಗೆ, ಪ್ರತಿಯೊಬ್ಬರ ಮನಸ್ಸಿನೊಳಗೆ ಪರಮಾತ್ಮನನ್ನು ಕಾಣಬೇಕು, ಎಲ್ಲರೂ ದೇವರಿದ್ದಂಗೆ. ತೆರಿಬಾಗಲ. ಜಾಗ ಇಲ್ಲಂತೂ ಅನ್ನಬೇಡ, ಯಾಕಂದ್ರೆ ಜಾಗ ಇಲ್ಲ ಅನ್ನಕ್ಕೆ ಇದು ಸಾಹುಕಾರ ಮಣಿ ಅಲ್ಲ, ನಾವು ಪರಮ ಭಕ್ತರದೀವಿ, ಪಾಂಡುರಂಗನ ಪರಮಾತ್ಮನ ಪರಮ ಭಕ್ತರದೀವಿ ನಾವು. ತೆರಿಬಾಗಲ ಅಂತಂದಾಗ ಹಗಾರ್ಕ ಹೋಗಿ ರಾತ್ರಿ 10 ಗಂಟೆ ಆಗಿತ್ತೇನೋ, ಅದು ತಟ್ಟಿ ಬಾಗಲಿತ್ತು, ರೌದಿದು ತಯಾರು ಮಾಡಿದ್ದು. ಹಗಾರ್ಕ ಹಿಂಗೆ ಬಾಗಲು ತೆರೆದ್ಲು. ಬಾಗಲು ತೆರೆದು ನೋಡ್ಬಿಡ್ದ ಅಲ್ಲಿ ಯಾರಿದ್ರು ಅಂತಂದ್ರೆ ಒಂದು 7-8 ವರ್ಷದ ಹುಡುಗ ಬಂದು ನಿಂತಿತ್ತು ರೀ. ಪಾಪದು ಸಣ್ಣ ಹುಡುಗ ತೋಸ್ಕೊಂಡಿತ್ತು, ಜಿಟಿ ಮಳಿಗೆ ತೋಸ್ಕೊಂಡಿತ್ತು. ಬಾಗಲು ಬಡದು ಹೊರಗೆ ಬಂದು ನಿಂತು ಕೂಡಲೇ ಆಕೆ ಅಂದ್ಲು, ಇಲ್ಲೊಂದು ಹುಡುಗ ಬಂದದರಿ ಅನ್ಲಕ್ಕೆ. ಗಂಡಗ ಹೊಳ್ಳಿ ಮನ್ಯಾಗ ಮಾರಾಗಿ ಇಲ್ಲೊಂದು ಹುಡುಗ ಬಂದದರಿ. ಅವ ಹೆಂಡತಿಗೆ ಹೇಳಿದ್ದ, ಹುಚ್ಚಿ ಜಾಗಿಲ್ಲ ಅನ್ನಕ್ಕೆ ಹೋಗ್ಬೇಡ, ಅವ್ರನ್ನ ಕರೆದು ಎಲ್ಲಿ ಕುಣಿಸೋದಂತ ಕೇಳಬೇಡ, ಒಬ್ಬರು ಮಲ್ಕೊಳ್ಳೋ ಜಾಗದಾಗ 3 ಮಂದಿ ಆರಾಮ್ ಕುಂಡ್ರಾಕ ಬರ್ತದಿಲ್ಲ. ಮತ್ತು ಒಬ್ಬ ಮಕ್ಕಳು ಜಾಗದಾಗ 3 ಮಂದಿ ಆರಾಮ್ ಕುಂಡ್ರಾಕ ಬರ್ತದ. ಇವತ್ತು ನಾ ಮಲ್ಕೊಳ್ಳಂಗಿಲ್ಲ, ಇವತ್ತು ನಾನು ಮಲ್ಕೊಳ್ಳೋದು ಬೇಡ, ನೀನು ಮಲ್ಕೊಳ್ಳೋದು ಬೇಡ. 3 ಮಂದಿ ಒಬ್ಬ ಮಕ್ಕಳು ಜಾಗದಾಗ ಕುಂಡಿರ್ತೀವಲ್ಲ, 3 ಮಂದಿ ಕುಂತ ಪರಮಾತ್ಮನ ಧ್ಯಾನ ಮಾಡೋನು. ಭಗವಂತನ ಚಿಂತನೆ ಮಾಡೋನು. ಇವತ್ತು ಶಿವರಾತ್ರಿ ಆಗಲಿ, ಪರಮಾತ್ಮನ ಧ್ಯಾನ ಮಾಡೋಣ. ತೆರಿಬಾಗಲ ಅಂತಂದಾಗ ಸಣ್ಣ ಹುಡುಗ ಬಂದದ್ರಿ. ಕರಿ, ಯಾರು ಯಾಕಿರುವಾರ ಕಡಿ ಅಂತ ಒಳಗೆ ಕರೆದರು. ತೋಸ್ಕೊಂಡಿತ್ತು ಪಾಪ ಹುಡುಗ. ಸ್ವಚ್ಛ ಟವಲ್ಲೇ ತಲೆ ಮೈಯ ಎಲ್ಲ ಒರೆಸಿ ಸ್ವಚ್ಛ ಮಾಡಿ ಒಂದಿಷ್ಟು ಪ್ರಸಾದ ಇತ್ತು. ಪ್ರಸಾದ ಮಾಡಂತ ಆ ಹುಡುಗನಿಗೆ ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿಸಿ ಇಬ್ಬರು ಗಂಡ ಹೆಂಡತಿ ಆ ಹುಡುಗನಿಗೆ ಹೇಳ್ತಾರ, ನಮ್ಮ ಮನ್ಯಾಗ ಮಕ್ಕೊಳಕ್ಕೆ ಜಾಗಿಲ್ಲ, ನಮ್ಮ ಮನ್ಯಾಗ ಮಲ್ಕೊಳಕ್ಕೆ ಜಾಗಿಲ್ಲ, ಸಣ್ಣ ಮಣಿ ಅದ. ಈ ಸಣ್ಣ ಮಣಿ ಒಳಗ ಬೆಳತನಕ ಕೂತ್ ಟೈಮ್ ಪಾಸ್ ಮಾಡ್ಬೇಕ್ರಿ ಅಪ್ಪ, ಹಂಗ ಕುಂಡ್ರದೇನದ. ಮತ್ತು 3 ಮಂದಿ ಕೂಡಿ ಭಜನಾ ಮಾಡೋಣ, 3 ಮಂದಿ ಕೂಡಿ ಸತ್ಸಂಗ ಮಾಡೋಣ, 3 ಮಂದಿ ಕೂಡಿ ಶಿವನ ಧ್ಯಾನ ಮಾಡೋಣ,
ಪಾಂಡುರಂಗನ ಧ್ಯಾನ ಮಾಡೋಣ. ಮತ್ತು ನೀ ಏನಂತಿ ಅಂತಂದಾಗ ಅವಂದ ಹುಡುಗ, ನಾವು ಅವ್ರ ಪೈಕಿನ ಅದೀವ್ರಿ ಅಂದವ. ನಾವು ಭಜನದವ್ರ ಪೈಕಿನ ಅದೀವಿ, ನನಗೊಂದು ಜೋಡ ತಾಳದವಂತ ಅಂದವ. ಅವಾಗೊಂದು ಜೋಡ ತಾಳ ಕೊಟ್ಟರು. ಅವರು ಇಬ್ಬರು ಹಾಕೊಂಡ್ರು. 3 ಮಂದಿ ಕೊಂಡ್ರು. ಮಕ್ಕಳು ಜಾಗದಾಗ 3 ಮಂದಿ ಸಾಲಕ ಕುಂತ ಇನ್ನೇನು ಕೊಳ್ಳಾಗ ತಾಳ ಹಾಕೊಂಡು ಪರಮಾತ್ಮನ ಧ್ಯಾನ, ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಿಳ್ಕೊಂಡ ಇನ್ನೇನು ತಾಳ ಬಡಿಬೇಕು ಅನುಗುಣದ ಮತ್ತೆ ಯಾರೋ ಹೊರಗೆ ಬಾಗಲ ಟಕ್ ಅಂತ ಬಡದ್ರಿ. ಟಕ್ ಅಂತ ಬಾಗಲ ಬಡದ್ ಕೂಡಲೇ ಆಕೆಂದು ಮತ್ತೆ ಯಾರೋ ಬಾಗಲ ಬಡಿಯಾಕತ್ತಾರ್ರಿ. ತೆರಿ ಬಾಗಲ ಅಂದವ. ಬಾಗಲ್ ತೆರಿ. ಆಕೆಂದು ಬಾಗಲ್ ತೆರಿ ಅಂದ್ರೆ 3 ಮಂದಿ ಕೂತೀವಿಲ್ಲಿ, ಮತ್ತೊಬ್ಬರಿಗೆ ಕುಂಡ್ರಕಣಿ ಜಾಗಿಲ್ಲ, ಅವ್ರನ್ನ ಎಲ್ಲಿ ತಂದು ಕುಂಡಿಸ್ಬೇಕಂದಾಗ ಆಕೆ ಅವ ಅಂದ, ಹುಚ್ಚಿ 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದ್ರಾಕ ಬರ್ತದ. 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದ್ರಾಕ ಬರ್ತದ. ನಾವು ಕುಂತು ಭಜನ ಮಾಡೋದು ಬೇಡ, ನಿಂತ ಭಜನ ಮಾಡು ನೀವತ್ತ. ಕರಿ ಅವ್ರು ಯಾರದಾರ 4ನೇದವ್ರು, ಅವ್ರನ್ನು ಕರಿ, ಬಾಗಲು ತೆರಿ ಅಂತಂದಾಗ ಹಗರ್ಕೆ ಹೋಗಿ ಬಾಗಿಲು ತೆರಿತಾಳ. ಬಾಗಿಲು ತೆರೆದು ನೋಡು ಗುಡ್ದ ಅಲ್ಲಿ ಯಾರಿದ್ರು ಅಂದ್ರೆ 80-90 ವರ್ಷದ ಮುದುಕ, ಅರಿವು ಹರಿದಾವ, ಕೆಟ್ಟ ಹೊಲಸ. ಆನಂತರ ಕಟ್ಟ ಮಾಡಿಸಿಲ್ಲ, ದಾಡಿ ಮಾಡಿಸಿಲ್ಲ, ಮೀಶ ಹಂಗ ಜೋತು ಬಿದ್ದಾವ, ಜೊಲ್ಲು ಬೀಳಾಕತ್ತದ, ಆರಾಮಿಲ್ಲ. ಅಂತ ಮುದುಕ ಬಡಗಿ ಹಿಂಗೆ ಹಿಡ್ಕೊಂಡು ಬಂದು ಬಾಗಿಲು ಬಡದಿತ್ತು. ಆಕಿ ಒಮ್ಮೆ ಅಂಜಿದಂಗೆ ಮಾಡಿ, ರೀ ಯಾರೋ ಕಡ್ಡಿಗತೆ ಕಾಣಕತ್ತಾರ್ರಿ ಅಂದ್ಲಿಕ್ಕೆ. ಹುಚ್ಚಿ ಅಂದವ. ನೋಡು ಚಂದ ಕಣ್ಣು ತೆರೆದು, ಚಂದ ಕಣ್ಣು ತೆರೆದು ಭಕ್ತಿಯ ಕಣ್ಣದಿಂದ ನೋಡಿದೆ ಅಂದ್ರೆ ಕಡ್ಡಿನೂ ಪರಮಾತ್ಮ ಕಾಣ್ತದ. ನಿನ್ನ ಕಣ್ಣು ಭಕ್ತಿಯಿಂದ ತುಂಬಿರಬೇಕು, ನಿನ್ನ ಹೃದಯ ಭಕ್ತಿಯಿಂದ ತುಂಬಿರಬೇಕು. ಭಕ್ತಿ ತುಂಬಿದ ಹೃದಯದಿಂದ ನೀನು ಹುಲಿ ನೋಡಿದರೂ ಅದು ಪರಮಾತ್ಮನ ಗತೆ ಕಾಣ್ತದೋ ಯಪ್ಪ. ಹೃದಯದೊಳಗೆ ಭಕ್ತಿ ತುಂಬಿರಬೇಕು, ಭಕ್ತಿ ತುಂಬಿರ. ನೀನು ಭಕ್ತಿ ತುಂಬಲಾರದ ಹಂಗ ಮನುಷ್ಯನ ಕಣ್ಣಿನಿಂದ ನೋಡಿದೆ ಅಂದ್ರೆ ಮನುಷ್ಯನೂ ನಿನಗೆ ದನದ ಗತೆ ಕಾಣ್ತಾನೆ. ಮನುಷ್ಯನೂ ನಿನಗೆ ದನದ ಗತೆ ಕಾಣ್ತಾನೆ. ಯಾಕಂದ್ರೆ ಕಣ್ಣು ಪರಿವರ್ತನ ಇರ್ಬೇಕು. ನೋಡು ಚಂದ ನೋಡಂತಂದಾಗ ಹಗರ್ಕ ಚಂದ